ಜ್ಯೋತಿ ಅಂತ ಅಂದ್ರೆ ಚಳುವಳಿಯನ್ನ ಕಟ್ಟಿ ಅಂತಂದ್ರೆ ಸಾಮಾಜಿಕವಾಗಿ ಎಲ್ಲರನ್ನ ಒಟ್ಟುಗೂಡಿಸಿ ಎಲ್ಲ ಆರ್ಥಿಕವಾಗಿ ಎಲ್ಲರೂ ಸ್ವಲ್ಪ ಸದೃಢರಾಗಿ ಮೊಮೆಂಟ್ ಅನ್ನು ಮುಂದುವರೋದಕ್ಕೆ ಅವರು ಹೇಳ್ತಾರೆ ಎಸ್ಟೇಟ್ ಅಂತ ಕರೀತಾರೆ. ಆಮೇಲೆ ಹೋರಾಟ ಅಂತಂದ್ರೆ ಏನಂದ್ರೆ ಎಲ್ಲೇ ಸಮಸ್ಯೆಗಳಾದಾಗ ಸಾಮಾಜಿಕ ಕಟ್ಟಕಡೆಯ ಭಾರತದ ಸಂವಿಧಾನದ ಆಚೆ ಕೂಡ ಅಂಬೇಡ್ಕರ್ ಮೊದಲಾದ್ಯತೆ ಅಂದ್ರೆ ಕಟ್ಟಕಡೆಯ ವ್ಯಕ್ತಿಯ ಆ ವ್ಯಕ್ತಿಗೆ ನ್ಯಾಯವನ್ನು ದೊರಕಿಸಿಕೊಡುವಂತಾಗಬೇಕು ಅಂತ. ಹಾಗಾಗಿ ಹೋರಾಟ ಅನ್ನೋದನ್ನ ಅದು ಪದ ಕೊಟ್ಟಿದ್ದಾರೆ 1942ರಲ್ಲಿ. ಆ ಭಾಷೆಯಲ್ಲಿ ಅವರು ಕೂಡ ಸಂಘಟನೆಗೆ ಈ 1922ರಿಂದ 1942 ತನಕ ಈ ಭಾಷೆಯನ್ನು ತಗೊಂಡ್ಬರ್ತಾರೆ. ಸ್ಲೋಗನ್ ಮಾಡಿ ಗೊತ್ತಿವತ್ತೆ ಹೇಳ್ತಾರೆ ಪದೇ ಪದೇ. ನೌಕರಸ್ಥರ 1952 ನೌಕರಸ್ಥರ ಸಂಘಟನೆಯಲ್ಲಿ ಮಾನಸರು ಹೇಳ್ತಾರೆ, ನನ್ನ ಸರ್ಕಾರಿ ನೌಕರಸ್ಥರು ಯಾವ ರೀತಿ ಇದು ಮಾಡಿದ್ದಾರೆ ಅಂತ ಹೇಳಿದ್ರೆ, ಆಮೇಲೆ ಇನ್ನೊಂದೇನು ಹೇಳಿದ್ರು ಸರ್ಕಾರಿ ನೌಕರಸ್ಥರು ಮತ್ತು ಅರೆ ಸರ್ಕಾರಿ ನೌಕರರು ಅಂತ ಹೇಳ್ತಾರೆ. ಅರೆ ನೌಕರಸ್ಥರು ಅರೆ ನೌಕರಸ್ಥರು ಅಂದ್ರೆ ಪ್ರೈವೇಟ್ ಅಂತ ಹೇಳಿದ್ರು. ಬಟ್ ಅದು ಪ್ರೈವೇಟ್ ಆಗಲ್ಲ. ಪ್ರೈವೇಟ್ ಅಂದ್ರೆ ಅರೆ ಸರ್ಕಾರಿ ಅಂದ್ರೆ ಸರ್ಕಾರದ ಅಧಿಕಾರದಲ್ಲಿ ಸೇವೆಯನ್ನು ಮಾಡ್ತಾ ಅಂತಂದ್ರೆ, ಅರೆ ಸರ್ಕಾರಿ ಅಂತಂದ್ರೆ ಸೆಮಿ ಗೌರ್ಮೆಂಟ್ ಅಂತ ಕರಿತೀವಿ ನಾವು. ಅಂದ್ರೆ ಸರ್ಕಾರದ ಅಂಗ ಸಂಸ್ಥೆಗಳನ್ನ ಹೇಗೆ ಉದಾಹರಣೆ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಕೆಎಂಎಫ್ ಇದೆ, ಕೆಇಬಿ ಇದೆ, ಹಾಗೆ ಭಾರತ ಸರ್ಕಾರದಲ್ಲಿ ಸಿಡಬ್ಲ್ಯೂಸಿ ಇದೆ. ಈ ರೀತಿ ಅಂಗ ಸಂಸ್ಥೆಗಳನ್ನ ನಾವು ಅರೆ ಸರ್ಕಾರಿ ಅಂತ ಕರಿತೀವಿ. ಅದರ ಆಚೆಯನ್ನು ಕೂಡ ಸೇರಿಸಿ ಪದವನ್ನು ಸೇರಿಸಿ ಆ ಸಂಘಟನೆಗೆ ಸ್ವಲ್ಪ ಇದು ಮಾಡಬೇಕು ಅಂತ ನನ್ನ ಅನಿಸಿಕೆ. ಆಮೇಲೆ ಅಂಬೇಡ್ಕರ್ ಅವರ ಬಗ್ಗೆ ಒಂದೆರಡು ಮಾತನ್ನ ಹೇಳೋಕೆ ಇಷ್ಟಪಡ್ತೇನೆ. ನಾನು 10 ವರ್ಷದಿಂದ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಿದ್ದೇನೆ ಭಾರತ ಸಂವಿಧಾನ ಬೆಂಗಳೂರಿನಲ್ಲಿ. ಅಂಬೇಡ್ಕರ್ ಸಂವಿಧಾನ ಇತ್ತೀಚೆಗೆ ಏನಾಗಿದೆ ಅಂತಂದ್ರೆ ತುಂಬಾ ಅಪಾಯದಲ್ಲಿದೆ. ಹೇಗೆ ಅಂತಂದ್ರೆ ಎಲ್ಲ ಮೀಡಿಯಾದಲ್ಲಿ, ಎಲ್ಲ ಇನ್ಸ್ಟಾಗ್ರಾಮ್ನಲ್ಲಿ, ಎಲ್ಲ ಗೂಗಲ್ನಲ್ಲಿ ಹೊಸ ಮನುವಾದಿಗಳು ಏನಂತಾಗ್ತದೆ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬಂದಿಲ್ಲ ಅಂತ. BN ರಾವ್ ಅವರು ಬಂದಿದ್ದಾರೆ, ಕಚ್ಚಾ ಮಸೂದೆಯನ್ನ ತಯಾರು ಮಾಡಿದ್ದಾರೆ. ಕಚ್ಚಾ ಮಸೂದೆ ಅವರು ಮಾಡಿದ್ದು ಸತ್ಯ. ಆದ್ರೆ ಸೆಕ್ರೆಟರಿ ಇದ್ದವರು ನಾನು ಭಾರತ ಸಂವಿಧಾನವನ್ನ ಇಂಟರ್ನ್ಯಾಷನಲ್ ಎಲ್ಲ ಒಂದು ಸುಮಾರು 4 ರಾಷ್ಟ್ರಗಳ ಸಂವಿಧಾನವನ್ನು ಅಧ್ಯಯನ ಮಾಡಿದ್ದೇನೆ. ಭಾರತದ ಸಂವಿಧಾನದ ಬಗ್ಗೆ ಯಾರು ಏನು ಹೇಳ್ತಾರೆ ಅನ್ನೋ ಬೇಕಿಲ್ಲ, ಒಂದು 4 ಜನ ಇದ್ದರೆ ಸಾಕು. ರಾಜೇಂದ್ರ ಪ್ರಸಾದ್ ಅವ್ರ ಬಗ್ಗೆ ನಾವು ನೋಡಿದ್ದೇವೆ. ಆಮೇಲೆ ನೆಹರು ಅದ್ರ ಬಗ್ಗೆ ಹೇಳ್ತಾರೆ ಏನಂದ್ರೆ ಇವರು ಅಂದ್ರ 377 ಕಚ್ಚಾ ಮಸೂದೆ ಮಾಡಿದ್ದು ಸತ್ಯ. ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಮನುಸ್ಮೃತಿ ಇರುವಂತ 22 ಘಟನೆಗಳು ಬಾಬಾ ಸಾಹೇಬ್ ಮೇಲೆ ಬಿಸಾಕಿರ್ತಾರೆ. ಯಾವುದೇ ಕಾರಣಕ್ಕೂ ಬಾಬಾ ಸಾಹೇಬರು ಪರಿಪೂರ್ಣವಾಗಿ 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಶುಗರ್ ಬಂದಿದೆ. ಅವಾಗಲೇ ನೆನಪಿರ್ಲಿ, ಶುಗರ್ ಬಾಬಾ ಸಾಹೇಬ್ ಬಂದಿದೆ ಅದೇ ವಯಸ್ಸಲ್ಲಿ. ಅತಿ ಹೆಚ್ಚು ನರಳ್ತಾ 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಪರಿಶ್ರಮ ಪಟ್ಟಿ ನಾವು ನೀವು ಏನಾದ್ರು ಕುತ್ಕೊಂಡಿದ್ರೆ ಅದಕ್ಕೆ ಕಾರಣ ಬಾಬಾ ಸಾಹೇಬ್ ರಕ್ತ ಅಂತ ನಾವು ಹೆಮ್ಮೆ ಹೇಳ್ತೇವೆ. ಆಮೇಲೆ ಇದನ್ನು ಕಾಪಾಡಿಕೊಳ್ಳುವುದು ಕೂಡ ಅಷ್ಟೇ ನಮ್ಮ ಮೇಲೆ ಜವಾಬ್ದಾರಿ ಇದೆ. ಸರ್ಕಾರಗಳು ಏನ್ ಮಾಡ್ತಾ ಇದ್ರು ಅಂದ್ರೆ ಅವರವರ ದೇವರುಗಳು ಅಂತ ಕರಿತೀವಿ ನಾವು. ಯಾಕಂದ್ರೆ ರಫಂದ್ರು ಬರೋದಿಲ್ಲ. ಅವ್ರು ಏನ್ ಮಾಡ್ತಾರೆ, ಅವ್ರ ರಾಜಕೀಯ ಬೆಳೆಸ್ಕೊಳ್ಳೋದಕ್ಕೋಸ್ಕರ ಯಾರ್ಯಾರನ್ನ ಕಟ್ಟಿರ್ತಿ ಅಂಬೇಡ್ಕರ್ ಅಂದ್ರೆ ಆಗ್ತಾ ಇಲ್ಲ. ಇವು ಒಟ್ಟಾರೆ ಹೇಳ್ಬಿಡ್ತಾರೆ ಇಡೀ ದೇಶದಲ್ಲಿ. ಅದನ್ನ ನಾವು ಏನ್ ಮಾಡ್ಬೇಕು ಅಂದ್ರೆ ಪ್ರತಿಯೊಬ್ಬರು ಮನೆಗೂ ಅಂಬೇಡ್ಕರ್ ಅಂತ ತಯಾರು ಮಾಡ್ಬೇಕು. ಹೇಗೆ ಅಂತಂದ್ರೆ ಶಿಕ್ಷಣ ಹುಡುಕೊಡು. ಇದರ ಜಿಲ್ಲೆಯಲ್ಲಿ ಅತ್ಯಂತ ಡ್ರಾಪ್ ಔಟ್ ಕ್ಯಾಂಡಿಡೇಟ್ ಇದ್ದಾರೆ ರಾಜ್ಯದಲ್ಲಿ. ನೆನಪಿರಲಿ, PUC ಆದ್ಮೇಲೆ ಎಲ್ಲಾ ಎಜುಕೇಶನ್ ಗಳನ್ನ ಬಿಡ್ತಾ ಇದ್ದಾರೆ. ಡಿಗ್ರಿ ಪಡೆದಂತವರು 27.29% ಇದ್ದಾರೆ ಇದರ ಜಿಲ್ಲೆಯಲ್ಲಿ. ಅದರ ಅರ್ಥ ಏನಂದ್ರೆ ಶಿಕ್ಷಣ ಒಂದರಾಗುವಲ್ಲಿ ನಾವು ಎಡುತ್ತಾ ಇದ್ದೇವೆ. ಬಾಬಾ ಸಾಹೇಬ್ ಹೇಳ್ತಾರೆ ಫಸ್ಟ್ ಡಿಗ್ರಿ ಇಸ್ ಓನ್ಲಿ ಈಕ್ವಲೆಂಟ್ ಆಫ್ ಮೀಡಿಯಂ ಎಜುಕೇಶನ್ ಅಂತ ಹೇಳ್ತಾರೆ. ಅಂದ್ರೆ ಮಾಸ್ಟರ್ ಡಿಗ್ರಿ ಆದ್ಮೇಲೂ ಕೂಡ ನೀವು ಜಾಸ್ತಿ ಶಿಕ್ಷಣ ಓದಬೇಕು ಅಂತ ಅವ್ರು ಹೇಳ್ತಾರೆ. ಆಮೇಲೆ ಅಂಬೇಡ್ಕರ್ ಬಗ್ಗೆ 1-2 ಹೇಳ್ತೀನಿ. ಎಷ್ಟು ಸುಭದ್ರವಾಗಿದೆ ಅಂಬೇಡ್ಕರ್ ಅವರ ಅಂದ್ರೆ ಭಾರತ ಕೂಡ ಸ್ವತಂತ್ರ ಆಗಿದ್ದು 1947ರಲ್ಲಿ. ನೇಪಾಳ ಕೂಡ ಅದೇ ವರ್ಷದಲ್ಲಿ ಆಗ್ತದೆ. ಪಾಕಿಸ್ತಾನ ಕೂಡ 1947 ಚೀನಾ ಕೂಡ 1948 ಸಂವಿಧಾನ. ನೇಪಾಳದಲ್ಲಿ 7 ಸಂವಿಧಾನವನ್ನು ಇದುವರೆಗೆ ತಿದ್ದುಪಡಿ ಮಾಡಿದ್ದಾರೆ. ಬಹಳ ಗಂಭೀರವಾಗಿ ತಿಳ್ಕೊಂಡ್ರಿ. 7 ಸಂವಿಧಾನವನ್ನು ತಿದ್ದುಪಡಿ ಮಾಡಿದ್ದಾರೆ ಎಲ್ಲಿ? ನೇಪಾಳದಲ್ಲಿ. ಪಾಕಿಸ್ತಾನದಲ್ಲಿ 3 ಸಂವಿಧಾನವನ್ನು ಚೇಂಜ್ ಮಾಡಿದ್ದಾರೆ. 148 ಕೋಟಿ ಜನಸಂಖ್ಯೆ ಹೊಂದಿರುವ ಭಾರತ ಇವತ್ತು ಸದೃಢವಾಗಿದೆ ಅಂತಂದ್ರೆ ಅಂಬೇಡ್ಕರ್ ಅವರ ಆಲೋಚನೆ 1000 ವರ್ಷ ಇತ್ತು ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಎಲ್ಲರಿಗೆ
ಗೊತ್ತಿರಲಿಲ್ಲ. ಇವತ್ತು ಜಗತ್ತಲ್ಲಿ ಏನಾಗ್ತಿದೆ ಅಂದ್ರೆ, ನಾವು ಬಳಿ ಇಡೀ ರಾಷ್ಟ್ರಗಳು ವಿಶ್ವದಲ್ಲಿರುವಂತಹ ಸಂಖ್ಯೆ 195, ಜಗತ್ತಲ್ಲಿರುವ ರಾಷ್ಟ್ರಗಳ ಸಂಖ್ಯೆ 195, ವಿಶ್ವಸಂಸ್ಥೆಯ ಸದಸ್ಯತ್ವ ಪಡೆದ ರಾಷ್ಟ್ರಗಳ ಸಂಖ್ಯೆ 193. 193 ರಾಷ್ಟ್ರಗಳು ಕೂಡ ಏನಾದರೂ ಜಗತ್ತಲ್ಲಿ ಸಮಸ್ಯೆ ಬಂದಾಗ ಅಂಬೇಡ್ಕರ್ ಏನ್ ಹೇಳಿದ್ರು ಅಂತ ಗೂಗಲ್ ರಿಸರ್ಚ್ ಮಾಡ್ತಾರೆ. ಅದರ ಅರ್ಥ ಏನಂದ್ರೆ, ಅಂಬೇಡ್ಕರ್ ಇರುವ ಜ್ಞಾನ, ಅವರ ಮುಂದಾಲೋಚನೆ 1000 ವರ್ಷಗಳಿತ್ತು. ಹೇಗೆ ಅಂತಂದ್ರೆ, ಇತ್ತೀಚೆಗೆ ಕೊರೋನಾ ಬಂದು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದು ಸಮಸ್ಯೆಗಳು ಅವರಲ್ಲೇ ಬಂದಿದ್ದಾರೆ. ಈಗ ಎಂತೆಂಟು ಸಮಸ್ಯೆಗಳು ಅಂದ್ರೆ ಅಷ್ಟು ಕೆಲಸವನ್ನ ಅವರು ಉದ್ಘಾಟನೆ ಮಾಡಿದ್ದಾರೆ. ಆರ್ಮಿ ಇರಬಹುದು, ಸಣ್ಣ ಪುಟ್ಟ ಎಲ್ಲರೂ ಗೊತ್ತಿರ್ತಾರೆ. ಎಷ್ಟೋ ಜನರಿಗೆ ಗೊತ್ತಿಲ್ಲ, ಭಾರತದಲ್ಲಿ ನದಿ ವ್ಯವಸ್ಥೆಗಳನ್ನ ಸ್ಪಷ್ಟವಾಗಿ ಹೇಳ್ತಿದ್ದೀನಿ, ಯಾರು ಹೇಳ್ತಿರ್ಲಿಲ್ಲ. ಏನು ನದಿಗಳ ವ್ಯವಸ್ಥೆಯನ್ನ ಮೊಟ್ಟ ಮೊದಲ ಬಾರಿಗೆ ಮ್ಯಾಪ್ ಹಾಕಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್. ಅದು ಬಹಳ ಕ್ಲಿಯರ್ ಆಗಿರೋದು. ಯಾಕಂದ್ರೆ ಇಂಗ್ಲಿಷರು ಇವರನ್ನ ಒಂದು ಸಮಿತಿ ಮಾಡಿ ಇವರನ್ನ ಬಿಟ್ಬಿಡ್ತಾರೆ. ಇವತ್ತು ದಾಮೋದರ ಇರ್ಬೋದು, ತುಳಸಿ ನದಿ ಇರ್ಬೋದು, ಬಿಹಾರದಲ್ಲಿ ಅದು ಪ್ರತಿದಿನ ನದಿ ಅಂತ ಕರಿತೀವಿ ನಾವು. ಅಲ್ಲಿ ಕೂಡ ಎಷ್ಟು ಕೆಲಸ ಮಾಡಿದ್ರೆ ಬಾಬಾ ಸಾಹೇಬ್ ಬಿಸಿಲು ನಿಂತ್ಕೊಂಡ್ರೆ ಅಷ್ಟು ಈ ದೇಶವನ್ನ ಜನಶಕ್ತಿ ಕೇಂದ್ರ ಅಂತ ನೋಡ್ತೀವಿ. ಅದು ಸುಮಾರು ಜನರಿಗೆ ಗೊತ್ತಿರಲಿಲ್ಲ, ನೌಕರಸ್ಥರಿಗೂ ಕೂಡ ಗೊತ್ತಿಲ್ಲ. ಸುಮಾರು ಕೆಲಸಗಳನ್ನ ಮಾಡಿದ್ದಾರೆ. ನೌಕರಸ್ಥರಿಗಾಗಿದೆ ಅಂತಾನೆ ಮಾಡಿದ್ದಾರೆ, ಅರೆ ನೌಕರಸ್ಥರಿಗೂ ಮಾಡಿದ್ದಾರೆ, ಇನ್ನು ಖಾಸಗಿಯವರಿಗೂ ಕೂಡ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ? ಹೆಣ್ಮಕ್ಕಳಿಗೆ ಮನುಸ್ಮೃತಿಯವರು ಅಧ್ಯಾಯ ಮನುಸ್ಮೃತಿಯ ಭಾಗ 8, ಅಧ್ಯಾಯ 8ರಲ್ಲಿ ಪೇಜ್ ನಂಬರ್ 327, 395ರಲ್ಲಿ 270ನೇ ಶ್ಲೋಕ, 71ನೇ ಶ್ಲೋಕ, 72ನೇ ಶ್ಲೋಕದಲ್ಲಿ ವೆರಿ ಕ್ಲಿಯರ್ ಆಗಿ ಬಂದಿದ್ರು. ಬಾಬಾ ಸಾಹೇಬರನ್ನ ಅವರ 22 ಸಂಪುಟಗಳಲ್ಲಿ 17ರಲ್ಲಿ ಮೆನ್ಷನ್ ಮಾಡಿದ್ರು. ಏನು ಮೆನ್ಷನ್ ಮಾಡ್ತಾರೆ? ನನಗೆ ಅತ್ಯಂತ ಸಂವಿಧಾನ ಬರೆಯುವಾಗ ಈ 3 ಪಾಯಿಂಟ್ ಅನ್ನ ಬಹಳ ತುಂಬಾವಾಗಿ ನೋಡ್ತಿದ್ದೆ. ಏನಂತ, ಯಾರು ಮನುಸ್ಮೃತಿಯ ಇದು ಶ್ಲೋಕ 270 ಇತ್ತಲ್ಲ, ಆ ಶ್ಲೋಕದಲ್ಲಿ ಏನಿದೆ ಅಂದ್ರೆ, ಕೇವಲ ಈ ವ್ಯಕ್ತಿಗಳು ದಲಿತರ ಅಸ್ಪೃಶ್ಯರು ನಡು ರಸ್ತೆಯಲ್ಲಿ ಹೋದಾಗ ನಮ್ಮಕೆರೆಯಲ್ಲಿ ಬಂದಾಗ ಕಾಲು ಕೈ ಕುಡಿಬೇಕು ಅಂತ ಬರ್ತಿದ್ದಾರೆ. ನೀವು ಬೇಕಾದ್ರೆ ಗೂಗಲ್ ನೋಡ್ಬೋದು. 70ರಲ್ಲಿ ಬಂದಿದ್ದಾರೆ. 70ರಲ್ಲಿ ಬಂದಿದ್ದಾರೆ. ಯಾರು ನಮ್ಮ ಮಂತ್ರಗಳನ್ನ, ಬ್ರಾಹ್ಮಣರ ಮಂತ್ರಗಳನ್ನ ಕೇಳಿಸ್ಕೊಳ್ತಾರೋ ಅಥವಾ ಭಜನೆಗಳನ್ನ ಮಾಡ್ತಾರೋ ಅಥವಾ ದೇವರನ್ನ ಪೂಜಿಸ್ತಾರೋ ಅಂತವರನ್ನ ಕಿವಿಯಲ್ಲಿ ಎಣ್ಣೆಗಳನ್ನ ಹಾಕಬೇಕು, ಅವರನ್ನ ದಂಡೆಗಳನ್ನ ಕಟ್ಟಬೇಕು ಅಂತ ಹೇಳ್ತಾರೆ. ಇಂಥ ಎಲ್ಲವೂ ನೋಡಿ ಅವರು ಬಾಬಾಸಾಹೇಬ್ರನ್ನ ಇದು ಪದೇ ಪದೇ ಕಾಡ್ತಾರೆ, ಬದಲಾವಣೆ ಮಾಡಬೇಕು ಅಂತ. ಈಗ ಏನಾದ್ರೂ ಬಾಬಾಸಾಹೇಬ್ ಇದ್ರೆ ಅವರಿಗೆ ಅಸಹ್ಯ ಪಡ್ತೀವಿ. ಇವತ್ತು ಒಬ್ಬರೊಬ್ಬರ ಒಟ್ಟಾಗ್ತಾ ಇದೀವಿ ಅಂತ ನೋಡ್ತೀವಿ. ಒಟ್ಟಾಗಿ ಬಾಬಾಸಾಹೇಬ್ರು ಸ್ವಲ್ಪ ನಮಗೂ ಟೈಮ್ ಆಗ್ತಿದೆ ಕೊಟ್ಟಿದ್ದು. ಸರ್ಕಾರಿ ನೌಕರರ ಸ್ವಲ್ಪ ಹೇಳೋಣ. ಆಮೇಲೆ ಒಂದು ಅಂಬೇಡ್ಕರ್ ಬಗ್ಗೆ ಒಂದು ವಿಶ್ವವಿದ್ಯಾಲಯದಲ್ಲಿ ಮನೆ ಹೊಸ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ ಅಂತಂದ್ರೆ, ಇಷ್ಟು ದಿನ ಕಾರ್ಲ್ ಮಾರ್ಕ್ಸ್ ಅವರು ಒಂದೇ ಕುರ್ಚಿ 2ನೇ ಮಹಡಿಯ 1ನೇ ಕೊಠಡಿಯಲ್ಲಿ ಇತ್ತು. ಅಂಬೇಡ್ಕರ್ ಅವರ ಕೊಠಡಿ ನಂಬರ್ 2ರಲ್ಲಿ 2ನೇ ಕುರ್ಚಿ ಇತ್ತು. ಏನಂತ ಅಂದ್ರೆ 55 ಲಕ್ಷ ಪುಸ್ತಕಗಳು ಇವಾಗ ಕೂಡ ಪ್ರಸ್ತುತವಾಗಿ ಆ ಲೈಬ್ರರಿಯಲ್ಲಿ ಪುಸ್ತಕಗಳ ಸಂಖ್ಯೆ ಈಗಲೂ ಕೂಡ ಇವೆ. ಅಷ್ಟು ಪುಸ್ತಕಗಳನ್ನ ಓದಿದ ಜಗತ್ತಿನ ಎದೆಯ ವ್ಯಕ್ತಿಗಳಲ್ಲಿ ಅಂಬೇಡ್ಕರ್ ಅವರು 2ನೇ ಸ್ಥಾನದಲ್ಲಿದ್ದಾರೆ. 1ನೇ ಸ್ಥಾನದಲ್ಲಿ ಕಾರ್ಲ್ ಮಾರ್ಕ್ಸ್ ಇದ್ದಾರೆ. ಹೇಗೆ ಅವರು ಕರೆದರು ಅಂತಂದ್ರೆ, ಪರಿವಿಡಿ ಬಂದಿದ್ರೆ 22,000 ಪುಟಗಳಾಗಿವೆ. ಏನಂದ್ರೆ ಪುಸ್ತಕ ಬರೆದವರು ಯಾರು, ಪುಸ್ತಕ ಲೇಖಕರು ಯಾರು ಅಂದ್ರೆ 22,000 ಪುಟಗಳನ್ನ ಮಾಡಿ ಅವರು ಮಾಡಿದ್ದಾರೆ. ಆ ಕುರ್ಚಿಗೆ ಇತ್ತೀಚೆಗೆ ಒಂದು ಹೆಸರನ್ನು ಕೊಟ್ಟು ಸನ್ಮಾನ ಮಾಡಿ 135ಕ್ಕೆ ವಿಶೇಷವಾದ ಆಚರಣೆ ಮಾಡಿ ಅಂಬೇಡ್ಕರ್ ಅವರ ಆತ್ಮಚರಿತ್ರೆ ಯಶೋಧಿಗೆ ಗೊತ್ತಿಲ್ಲ, ವೇಟಿಂಗ್ ಫಾರ್ ವಿಷನ್ ಅಂತ ಕರೀತೀವಿ. ಅದನ್ನ ಅವರು ಇಷ್ಟು ದಿನ ಕೊಲಂಬಿಯಾದಲ್ಲಿತ್ತು. ಈಗ ಕ್ಯಾಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ 4ನೇ ಸೆಮಿಸ್ಟರ್ನಲ್ಲಿ ಅತ್ಯಂತ ದೀರ್ಘವಾಗಿ ಅಧ್ಯಯನ ಮಾಡಲಿಕ್ಕೆ ಸಿಲೆಬಸ್ ಅಲ್ಲಿ ಸೇರಿಸಿದ್ದಾರೆ. ಅದು ಸಂತೋಷದ ವಿಷಯ ಅಂತ ಹೇಳ್ತೀನಿ. ಇನ್ನೊಂದು ಏನಂತಂದ್ರೆ, ಬಾಬಾ ಸಾಹೇಬ್ ಬಗ್ಗೆ ಹೇಳ್ಕೊಳ್ಳೋದ್ರೆ ತುಂಬಾ ಹೇಳ್ಬೋದು. ಅಮೆರಿಕದಲ್ಲಿ ಏನೇನು ಮಾಡಿರುವಂತ ಸಮಯದ ಅಭಾವದಿಂದ ನೌಕರರ ಸಮಸ್ಯೆಗಳ ಬಗ್ಗೆ ಮಾತನಾಡಿದ್ರೆ, ಬಾಬಾ ಸಾಹೇಬ್ ಬಗ್ಗೆ ಅತ್ಯಂತ ಬೆಳಕಲ್ಲಿರುವಂತಹ ಏಕೈಕ ನಾಯಕ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಓದಿಗಳಿಗೆ ಗೊತ್ತಿರುತ್ತೆ ಅದು ಸಮಸ್ಯೆಗಳು ಹೇಗೆ ಪರಿಹಾರ ಮಾಡಬೇಕು ಅನ್ನೋದು. ರಾಜ್ಯ ಸರ್ಕಾರಗಳು ಯಾವ ರೀತಿ ನಡೆಸ್ಕೊಳ್ತಾ ಇದ್ದೀವಿ, ಕೇಂದ್ರ ಸರ್ಕಾರಗಳು ಯಾವ ರೀತಿ ನಡೆಸ್ಕೊಳ್ತಾ ಇದ್ದೀವಿ, ಯಾವ ರೀತಿ ಒತ್ತಡಗಳಿದೆ ಅನ್ನೋದಾದ್ರೆ, ಅಂದ್ರೆ ಒಂದು 10 ನಿಮಿಷ ಇದಕ್ಕೆ ನೋಡ್ಬೇಕಂತ ವಿಚಾರ ಮಾಡಿ ಸಮಸ್ಯೆಗಳು ಏನಿದೆ, ಸೊಲ್ಯೂಷನ್ಗಳು ಯಾವ ರೀತಿ ನಾವು ಮಾಡ್ಕೊಳ್ಬೇಕಂತ ಸಮಯ ಇಲ್ಲ. ಹಾಗಾಗಿ ಈ ಸಂಘಟನೆ ಬಗ್ಗೆ ಮಾತಾಡಬೇಕು ಅಂತಿದೆ, ಅದಕ್ಕೂ ಕೂಡ ಸಮಯ ನಾವು ಉಳಿಸಿದ ಸಮಯ
ದಯವಿಟ್ಟು ಮುಳುಗೇರಿ ಸರ್ ಯಾಕಂದ್ರೆ ನಿಮ್ಮ ಸಂಘಟನೆ ಹೀಗೆ ಬೆಳೀಲಿ ತಮ್ಮ ಮನ ಧನ ಹಣಕಾಸಿನ ಸಮಯಗಳು ಕೂಡ ನಾನು ನಿಮಗೆ ಕೈ ಎತ್ತಿ ಹೇಳ್ತೇನೆ. ನೀನು ಸತ್ಯವಾಗಿ ಹೇಳ್ತೇನೆ, ಬೆಂಗಳೂರಿಗೆ ಯಾವಾಗೂ ಬನ್ನಿ, ನಾನು ಸದಾಶಿತವಾಗಿದ್ದೇನೆ ಅಂತ ಹೇಳ್ತೇನೆ. ಯಾಕಂದ್ರೆ ನಿಮ್ಮ ಸಂಘಟನೆ 101ನೇ ಕಾರ್ಯಕ್ರಮಕ್ಕೆ ನಾವು ಬರಬೇಕಂತ ಆಸೆ ಪಡ್ತಿದ್ದೆ ಮುಂದೆ. ಯಾಕಂದ್ರೆ ಹೀಗೆ ಬೆಳೀತಾ ಬೆಳೀಲಿ. ಯಾರು ಸರ್ ಹೇಳಿದ್ರು ಒಬ್ಬರಲ್ಲಿ ಕುತ್ಕೊಂಡಾಗ ಸರ್ ಒಂದು 20-30 ವರ್ಷದಿಂದ ನೋಡ್ತಾ ಇದ್ದೀವಿ ಸರ್ಕಾರ ಕಳಿಸೋದು ಈ ರೀತಿಯಾಗಿ ಗೌರವವಾಗಿ ಕಾರ್ಯಕ್ರಮ ನಾವು ಯಾರು ನೋಡಿರ್ಲಿಲ್ಲ ಅಂತ ಹೇಳಿದ್ರು. ಅದು ತುಂಬಾ ಸಂತೋಷ ಅನಿಸ್ತು. ಸಣ್ಣ ವಯಸ್ಸಲ್ಲಿ ಇಷ್ಟು ಜನರನ್ನ ಒಟ್ಟುಗೂಡಿಸಿ ಎಲ್ಲರನ್ನ ಮನಸ್ಸನ್ನು ಗೆದ್ದೀವಿ, ಒಂದು ಆರ್ಗನೈಸ್ ಮಾಡಿ ಬಾಬಾ ಸಾಹೇಬ್ ಚಳವಳಿಗಳನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗುವುದು ಅಷ್ಟು ಸುಲಭದ ಮಾತಲ್ಲ. ಯಾಕಂದ್ರೆ ಮುಳುಗೇರಿ ಸಾಹೇಬ್ ಏನೋ ಆಫೀಸಿಗೆ ಬಂದ್ರೆ ಏನೋ ಒಂದು ದುಡ್ಡು ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಎಲ್ಲರಲ್ಲಿ ಮನಸ್ಸಲ್ಲಿ ಇದ್ದೇ ಇರ್ತದೆ. ಬೆಂಗಳೂರಲ್ಲಿ ಕೂಡ ನಾವು ನೋಡಿ ಸುಮಾರು ಅವರವರ ದುಡ್ಡು ಮಾಡ್ಕೋಸ್ಕರ ಆರ್ಗನೈಸ್ ಗಳನ್ನ ಮಾಡ್ಕೊಂಡಿದ್ದೀವಿ. ಆದ್ರೆ ಮೂವ್ಮೆಂಟ್ ಅಂಬೇಡ್ಕರ್ ಅವರ ಮೂವ್ಮೆಂಟ್ ಅನ್ನ ಇದೇ ರೀತಿ ತೆಗೆದುಕೊಂಡು ಹೋಗಿ ಯಾರು ಸಣ್ಣ ಪುಟ್ಟ ಏನಾದ್ರು ತಲೆಕೆಡಿಸ್ಕೊಬೇಡ್ರಿ, ಮುಂದೆ ಹೋಗಿ ಇನ್ನೂ ಹೆಚ್ಚು ಬೆಳೀಲಿ. ಇದರಿಂದ ಅಂದ್ರೆ ಉತ್ತರ ಕರ್ನಾಟಕದ ಉತ್ತರ ತುದಿ ಅವರ ಜಿಲ್ಲೆ ಅಂತ ಕರಿತೀವಿ, ದಕ್ಷಿಣದ ಉತ್ತರ ತುದಿ ಅಂದ್ರೆ ನಾವು ಗುಂಡ್ಲುಪೇಟೆ ಅಂತ ಕರಿತೀವಿ, ಚಾಮರಾಜನಗರ ಗುಂಡ್ಲುಪೇಟೆ. ಈ ದಿಕ್ಕಿಂದ ಆ ದಿಕ್ಕಿನವರೆಗೂ ನಿಮಗೆ ಗೊತ್ತಾಗಿ ಹೀಗೆ ಹಾಸಿ ಅಂತ ನಾವು ಆರಿಸುತ್ತಾ ಸಂಸ್ಥೆಗಳ ಬಗ್ಗೆ 2 ನಿಮಿಷ ಮಾತಾಡಿ ನಾನು ಮಾತನ್ನು ಮುಗಿಸ್ತೇನೆ. ಕರ್ನಾಟಕ ರಾಜ್ಯ ಸರ್ಕಾರ ಇತ್ತೀಚೆಗೆ ನೋಡಬೇಕು IAS ಅಧಿಕಾರಿಗಳಿರ್ಬೋದು ಅಥವಾ KS ಅಧಿಕಾರಿಗಳಿರ್ಬೋದು ಎಷ್ಟು ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಅವರೆಲ್ಲ A ಮತ್ತು B ಹುದ್ದೆಗಳ ಹೇಗೆ ಮೇಂಟೈನ್ ಮಾಡ್ತಾರೆ. ಎಲ್ಲ ಮೀಡಿಯಾದಲ್ಲಿ ಕುತ್ಕೊಂಡವರೆಲ್ಲರೂ ಗ್ರೂಪ್ ಸಿ ಹುದ್ದೆಯಲ್ಲಿ ಇದ್ದಾರೆ ಅಂತ ನಾನು ಅನಿಸ್ತದೆ. ಗ್ರೂಪ್ ಸಿ ಹುದ್ದೆಯಲ್ಲಿ ಇಬ್ಬರು ಕೆಲಸ ಎಷ್ಟು ಕಠಿಣ ಅಂತ ನಾನು ಅನಿಸ್ತದೆ. ಮೇಲಾಧಿಕಾರಿಗಳು ಕೂಡ ದಬಾವ್ ಮಾಡ್ತಾರೆ, ಸರ್ಕಾರ ಆದೇಶಗಳು ಕೂಡ ಇದು ಮಾಡ್ತಾರೆ, ಸರಿಯಾಗಿ ಸಂಬಳ ಆಗಲ್ಲ. ಎಷ್ಟೋ ಜನ ಸೂಸೈಡ್ ಮಾಡ್ಕೊಳ್ಳೋದು ಕೂಡ ನಾವು ನೋಡಿದ್ದೇವೆ. ಅಷ್ಟು ಒತ್ತಡ ಕೆಲಸ ಮಾಡೋದ್ರಲ್ಲಿದೆ. ಇಂಥ ಒತ್ತಡದಲ್ಲಿ ಕೂಡ ನೀವು ಇಂಥ ಆರ್ಗನೈಸ್ ಮಾಡಿಕೊಂಡು ಮೂವ್ಮೆಂಟ್ ಅನ್ನ ಮುಂದೆ ತಗೊಂಡು ನೋಡಿದ್ರೆ ತುಂಬಾ ಸಂತೋಷ ಅನಿಸ್ತದೆ. ಇಷ್ಟೇನೆ ಜೊತೆಗೆ ಸರ್ಕಾರದ ಎಲ್ಲಾ ಸವಲತ್ತುಗಳನ್ನ ನಿಮಗೆ PDF ಮುಖಾಂತರ ನಾನು ತಂದಿದ್ದೇನೆ. ರಾಜ್ಯ ಸರ್ಕಾರದ ನೌಕರರಿಗೂ ಕೂಡ ನಾನು ತಂದಿದೆ. ಕೇಂದ್ರ ಸರ್ಕಾರದ ಏನೇನು ಸವಲತ್ತುಗಳಿವೆ, ಮಹಿಳೆಯರಿಗೆ ಇರುವಂತಹ ಸವಲತ್ತುಗಳು ಮತ್ತು ಸದಸ್ಯರಿಗೆ ಇರುವಂತಹ ಸವಲತ್ತುಗಳು ಏನೇನು ವಿಶೇಷವಾಗಿದೆ ಅನ್ನೋದನ್ನ ನಾನು ಮುಳುಗೇರಿ ಸರ್ ವಿಡಿಯೋ ಹಾಕ್ತೀನಿ. ಯಾಕಂದ್ರೆ ಅವೆಲ್ಲವೂ ಹೇಳ್ತಾ ಹೋಗೋದಕ್ಕೆ ಸುಮಾರು ಟೈಮ್ ಆಗುತ್ತೆ. ದಯವಿಟ್ಟು ಕ್ಷಮೆಯಲ್ಲಿ ಹೇಳ್ತಾ ಆಮೇಲೆ ಮತ್ತೊಮ್ಮೆ ಮೊದಲನೇ ಎಲ್ರಿಗೂ ವಂದನೆಗಳನ್ನು ತಿಳಿಸುತ್ತಾ ಜೈ ಭೀಮ್ ಜೈ ಭಾರತ್.